ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅದು ಅಂಡರ್ನಲ್ಲೇ ಬರತಕ್ಕಂಥದ್ದು ಯಾವ ಇದ್ರಿ ನೀವು RSS ಟಾರ್ಗೆಟ್ ಮಾಡೋ ಬದಲು ಅದು ಅಂಡರ್ನಲ್ಲೇ ಬರತಕ್ಕಂಥ ಈ ಸಂಘಟನೆಗಳು ಸುಮಾರು ಒಂದು 25-30 ಸಂಘಟನೆಗಳಿವೆ. ಅದನ್ನು ಕೂಡ ನೀವು ಚೆಕ್ ಮಾಡಿಸಿ, ನಿಮಗೆ ಪವರ್ ಇದೆ, ಡಿಪಾರ್ಟ್ಮೆಂಟಿಗೆ ಬರೀರಿ, ಕೇಳಿ ಕಾಲಕ್ಕೆ ಟ್ಯಾಕ್ಸ್ ಕಟ್ತಿದ್ದಾರಾ ಇಲ್ವಾ, ಕಾಲಕ್ಕೆ ಆಡಿಟ್ ರಿಪೋರ್ಟ್ ಆಗ್ತಿದೆಯಾ ಇಲ್ವಾ. ಮೇಡಮ್ ಹಂಗೆ ನೋಡೋಕೆ ಹೇಳ್ಬಿಡಲ್ಲ ನಿಮಗೆ. ಕರ್ನಾಟಕ ದೇಶದೊಳಗೆ ಒಂದು ಪಾಕಿಸ್ತಾನವನ್ನು ಸಪರೇಟಾಗಿ ಇಟ್ಟರೆ ಅಲ್ಲಿರತಕ್ಕಂಥ ಆಸ್ತಿ ಪಾಸ್ತಿಗಳ ಸುತ್ತಳತೆ ಮತ್ತು ವಕ್ಸ್ಬೋರ್ಡ್ ಸುತ್ತಳತೆ ಇದೆಯಲ್ಲ, ವಕ್ಸ್ಬೋರ್ಡ್ ಸುತ್ತಳ ವಕ್ಸ್ಬೋರ್ಡಿನ ಏನಿದೆ ಆಡಿಟಿಂಗ್ ರಿಪೋರ್ಟು ನಮ್ಮ ಕಣ್ಣಿಗೆ ಬಿತ್ತು, ಇದುವರೆಗೂ ನಮ್ಮ ಕಣ್ಣಿಗೆ ಬಿದ್ದಿಲ್ಲ, ಯಾರು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ವಕ್ಸ್ಬೋರ್ಡ್ ಪ್ರತಿ ವರ್ಷ ಒಂದು ಆಡಿಟ್ ರಿಪೋರ್ಟ್ ಕೊಡಬೇಕು ಐಜಿಎಸ್ಗೆ. ಎಷ್ಟು ಸಂಘಟನೆಗಳು ಆಡಿಟ್ ರಿಪೋರ್ಟ್ ಸರ್ಕಾರಕ್ಕೆ ಒಪ್ಪಿಸ್ತಾ ಇದೆ. ಯಾರಿಗೆ ಒಪ್ಪಿಸ್ಬೇಕು? ಅದು ವಿಧಾನಸಭೆಗೆ ಒಪ್ಪಿಸ್ಬೇಕಾ, ಖರ್ಗೆ ಅವ್ರಿಗೆ ಒಪ್ಪಿಸ್ಬೇಕಾ, ಯಾರಿಗೆ ಒಪ್ಪಿಸ್ಬೇಕು? ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇದಕ್ಕೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸು, ಸ್ಟಾಪ್ ಆ್ಯಂಡ್ ರಿಜಿಸ್ಟ್ರೇಷನ್ಗೆ ಒಪ್ಪಿಸ್ಬೇಕಾಗತ್ತೆ ನಿಮ್ಮ ಆಡಿಟ್ ರಿಪೋರ್ಟ್ಗಳೆಲ್ಲನೂ ಕೂಡ. ಆಯ್ತಲ್ಲ, ನೀವು ಕೇಳಬೇಕಾದ್ರೆ ಇಲ್ಲಿ ಅಂತಂದ್ರೆ ಅದರ ಅಡಿಲಿ ಬರತಕ್ಕಂಥ ಸಂಘಟನೆಗಳು ಯಾವ್ಯಾವ ಇದೆ ಅವು ಆಲ್ ದಿಸ್ ರಿಜಿಸ್ಟರ್ಡ್ ಬಾಡಿನೇ ಇಲ್ವಾ? RSSಗೆ ನೀವು ಸಂವಿಧಾನದ ತತ್ವ ಕೊಟ್ಟಿರ್ತಕ್ಕಂಥ ಏನಿದೆ ಅಧಿಕಾರ ಛೇದ 9 ಮತ್ತು ಬಾರಿಸಿ ಇದೆಯಲ್ಲ, ಅದ್ರ ಪ್ರಕಾರ ದಯವಿಟ್ಟು ಹೋಗಿ ಸಂವಿಧಾನ. ಅದಕ್ಕೆ ಅರಿವಿನ ಕೊರತೆ ಅಂತ ಹೇಳಿದ್ದು. ಅಲ್ಲಿ ಹೋದಾಗ ನಿಮಗೆ ಬೇಕು ಅಂತ ಇಲ್ವೇ ಇಲ್ಲ. ಐ ಟೇಕ್ ಇಟ್ ಆಸ್ ಎ ಚಾಲೆಂಜ್ ವಿತ್ ಲೀಗಲ್ ಬ್ಯಾಕ್ಗ್ರೌಂಡ್, ಲೀಗಲ್ ಕಮ್ಯುನಿಟಿ ಕಾರಣ. ನಾರಾಯಣ ಸ್ವಾಮಿ ಸರ್ ಹೇಳ್ಬಿಡಿ ಸರ್, ಬೇಕು ಅಂತ ಸಂವಿಧಾನದ ಕೊರತೆ ಎದ್ದು ಕಾಣಿಸ್ತಾ ಇದೆ ನಿಮ್ಮಲ್ಲಿ ಅಷ್ಟೇ, ಸಂವಿಧಾನದ ಕೊರತೆ ಅದು. ಅಲ್ಲ ಸರ್, ನಾರಾಯಣ ಸ್ವಾಮಿ ಸರ್ ಅವರಿಗೆ ಉತ್ತರ ಕೊಡಿ. ಅದ್ರ ಆಚೆಗೆ ಕಾನೂನು, ಸಂವಿಧಾನ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನಾನು ನಿಮ್ಮನ್ನ ಪ್ರಶ್ನೆ ಮಾಡೋದಾದ್ರೆ ಯಾಕೆ RSS ಟಾರ್ಗೆಟ್? RSS ಇಂದ ದೇಶದಲ್ಲಿ ಮಾರಕ ಕೆಲಸಗಳು ಬೇರೆ ಯಾಕೆ ಟಾರ್ಗೆಟ್ ಮಾಡ್ತಿಲ್ಲ? ಬೇಕಾದ ಸಂಘಟನೆಗಳಿವೆ, ಇದ್ರೂ ಸಂಘಟನೆಗಳಿವೆ. ನೋಡಿ ಇಷ್ಟೇ, ನಾವೇ ಕೇಳಿದ್ರೆ ಅವರು ಹೇಳಿದ್ರು, ನಾವ್ ಎಕ್ಸ್ಪೆಕ್ಟ್ ಮಾಡೋದು ಅವರೇನೆ. ಅವ್ರು ಏನು ವಕ್ಫ್ ಬೋರ್ಡ್ ಲೆಕ್ಕ ಕೊಡಗೆ ಇದಲ್ಲ, ನಾವು RSS ಅವರು ಹಿರಿಯರು, ಈ ದೇಶಕ್ಕೆ 100 ವರ್ಷ ಇದೆ, ಗೌರವ ಕೊಡ್ತೀವಿ, ಕೇಳಿ ಈ ದೇಶದಲ್ಲಿ ಏನು ವಕ್ಫ್ ಇದೆ, ಇನ್ನೊಂದು ಅದ್ರ ಜೊತೆ ನಾವು ಸೇರಿ ಕೊಡ್ರಿ, ಆ ದೇಶ ಲೆಕ್ಕ ಕೊಡ್ರಿ, ನಾವು ಕೊಡ್ತೀವಿ, ಬಂದ್ರೆ ತಗೊಳ್ಳಿ, ಏನ್ ಬೇಕು ವಕ್ಫ್ ತಗೊಳ್ಳಿ, ನಮ್ದು ತಗೊಳ್ಳಿ, XYZ ಯಾರ್ದು ಬೇಕಾದ ದೇಶ ತಗೊಳ್ಳಿ ಅಂತ ಅವರೇ ವಾಲಂಟಿಯರ್ ಕೇಳ್ತಾರೆ. ಬಹಳ ಬುದ್ಧಿವಂತರು, ಬಹಳ ಜ್ಞಾನಿಗಳು, ಈ ದೇಶಕ್ಕೆ ಬಹಳ ಜಾತಕ ಬರೆಯೋರು ಅಂತ ನಾವು ಆಸೆ ಪಡ್ತಾ ಇದೀವಿ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಬಹುಶಃ ಮಾಡ್ತಾರೆ ಅನ್ನೋದು ಆ ಮೂಮೆಂಟ್ ಅಲ್ಲಿ ನಾವಿದ್ದೀವಿ. ಎರಡನೇದಾಗಿ ಈಗ ಅವ್ರು ಹೇಳಿದ್ರು ವಿದೇಶದಲ್ಲಿ ಕಾನೂನು ಬೇರೆ ಇರುತ್ತೆ, ಅದೆಲ್ಲ ನೋಂದಣಿ ಮಾಡ್ಕೊಂತೀವಿ, ನಮ್ಮ ದೇಶದಲ್ಲಿ ಕಾನೂನು ಒಂದು ನೋಂದಣಿಗೆ ಅವಕಾಶ ಆಫ್ಟರ್ ಸಂವಿಧಾನ ಅಕ್ಸೆಪ್ಟೆಡ್. ನಾನು ಹೇಳ್ತಾ ಇರೋದು ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಆದ್ಮೇಲೆ ಇವತ್ತು ನಾನು ಹೇಳ್ತಾ ಇರೋದು ಸಂವಿಧಾನ ಪ್ರಕಾರ ನಡೀತಾ ಇದೆ. ಅದನ್ನೇ ಹೇಳ್ತಾ ಇರೋದು. ಈಗ ಮಾಡಿಲ್ಲ, ನನ್ಗೆ ಅವಕಾಶ ಕೊಡಿ ಪ್ಲೀಸ್. ಈಗ ನಾನು ಹೇಳ್ತಾ ಇರೋದು ರೀಸೆಂಟ್ 5 ವರ್ಷದ ಹಿಂದಿಂದ ಹೇಳ್ತಾ ಇರೋದು, 5 ವರ್ಷದ ಹಿಂದಿಂದ ಹೇಳ್ತಾ ಇರೋದು. ಅವರೇ ಹೇಳ್ಬಿಟ್ರು ವಿದೇಶದ ಕಾನೂನಲ್ಲಿ ಆಗಿರುತ್ತೆ, ಅದರಿಂದ ನಾವು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀವಿ. ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ನಮ್ಗೆ ರಿಜಿಸ್ಟರ್ ಮಾಡ್ಕೊಂತ ಡೈರೆಕ್ಷನ್ಸ್ ಕೊಟ್ಟಿಲ್ಲ, ನಾವು ಮಾಡ್ಕೊಳ್ತಾರ ಅನ್ನೋ ಉದ್ದೇಶ. ಆದ್ರೆ RSS ಒಂದೇ ಅಲ್ವಾ, ಹುಟ್ಟಿರೋದು ಇಲ್ಲೇ ಅಲ್ವಾ? ನಾಳೆ ಬೆಳಿಗ್ಗೆ ಕೆನಡಾದಲ್ಲಿ ಏನು ಆಯ್ತು ಏನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ತಾವು ಹೇಳ್ತಾ ಇದ್ರಲ್ಲ ಏನು ಅದರಿಂದ ತಪ್ಪು ಮಾಡಿಲ್ಲ ಅಂದಮೇಲೆ ಈ ದೇಶದಲ್ಲಿ 3 ಸತಿ ಯಾಕೆ ಅವ್ರನ್ನ ಬ್ಯಾನ್ ಮಾಡಿದ್ರು? ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾಡಿದ್ರು, ಇಂದಿರಾ ಗಾಂಧಿ ಮಾಡಿದ್ರು, P ನರಸಿಂಹ ಮಾಡಿದ್ರು. ಕಾರಣ ಏನು? ಆಯ್ತು ನೀವು ತಪ್ಪು ಮಾಡಿಲ್ಲ, ನಾವು ಕಾರಣ ಅಂತ ಸುಪ್ರೀಂ ಕೋರ್ಟ್ ಇಂದ ತಗೊಂಡಿದ್ದೀರಾ ನೀವು? ಇಲ್ಲ, ಕ್ಷಮೆ ಕೇಳಿ. ಒಂದ್ ನಿಮಿಷ ಪ್ಲೀಸ್. ನೀವು ಬ್ಯಾನ್ ಮಾಡಿದ್ರಲ್ಲ, ನೀವು ಫೈಟ್ ಮಾಡ್ಬೇಕಾಗಿತ್ತು. ನೀವು ರಿಯಲಿ ನೀವು ಪರ್ಫೆಕ್ಟ್ ಇದ್ರೆ ಅಂದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಇಲ್ಲ ಅವ್ರು ತಪ್ಪು ಮಾಡಿಲ್ಲ, ಅವ್ರನ್ನ ಬ್ಯಾನ್ ಮಾಡಬಾರ್ದು, ರೀಇನ್ಸ್ಟೇಟ್ ಮಾಡ್ಕೊಳ್ಳಿ ಅಂತ ಆರ್ಡರ್ ಮಾಡಿಸ್ಬೇಕು. ಹಂಗ್ ಮಾಡಿಲ್ಲ, ಕ್ಷಮೆ ಅಫಿಡೇವಿಟ್ ಕೊಟ್ಟಿರೋದು. ನಾವು ಬೈ ಮಿಸ್ಟೇಕ್ ಮಾಡಿದೀವಿ, ಮುಂದೆ ಏನು ಮಾಡೋದಿಲ್ಲ, ಈ ದೇಶದ ನ್ಯಾಯಾಂಗದಲ್ಲಿ ನಾವು ನಂಬಿಕೆ ಇಟ್ಟಿರ್ತೀವಿ. ಎಲ್ಲಾನು ಅಷ್ಟೇ. ಈಗ ಅವ್ರ ಟೈಮ್ ಕೊಡಿ. ಸರ್ದಾರ್ ಪಟೇಲ್ ಅವ್ರಿಗೂ ಇವರು ಕೊಟ್ಟಿದ್ದಾರೆ ಪತ್ರ, ಇಂದಿರಾ ಗಾಂಧಿ ಟೈಮಲ್ಲೂ ಕೊಟ್ಟಿದ್ದಾರೆ ಪತ್ರ, PV ನರಸಿಂಹರಾವ್ ಅವರಲ್ಲೂ ಕೊಟ್ಟಿದ್ದಾರೆ ಪತ್ರ. ಆದ್ರೆ ಪತ್ರ ಕೂಡ ನಾವು ತಗೊಂಡಿದ್ದು ಹೆಚ್ಚು ಕಮ್ಮಿ ತಂದು ನೆಕ್ಸ್ಟ್ ಬೇಕಾದ ಒಂದು ಡೇಟ್ ಕೊಟ್ಟರೆ ನಾವು ಕೊಟ್ಟಿದ್ದಾರೆ. ನಾವು ಮುಂದೆ ನಾವಲ್ಲ ಈ ತರ ಮಾಡಿದ್ದಾರೆ. ಅವತ್ತು ಇದೆ ಸೇಮ್ ಹೇಳಿದ್ದಾರೆ ಪತ್ರದಲ್ಲಿ, ನಮ್ಮ ಸದಸ್ಯರಲ್ಲ ಅಂತ. ಸರ್, ಈ ಸಂಘ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಸದಸ್ಯರಲ್ಲ ಅನ್ನೋದು ಹೇಗೆ ಅದು? ಸೊ ವಿದೇಶದಲ್ಲಿ ಸದಸ್ಯರು ಸಿಗ್ತಾರೆ, ಆದ್ರೆ ಹುಟ್ಟಿರೋದು ಇಲ್ಲಿ. ನಾವು ಆನ್ಸರೇಬಲ್ ಇಲ್ಲಿಲ್ಲ, ವಿದೇಶದಲ್ಲಿ. ನಾಳೆ ಬೆಳಿಗ್ಗೆ ಕೆನಡಾದಲ್ಲಿ ಏನಾದ್ರೂ ಅನಾಚಾರ ಆಯ್ತು, ಇಂಡಿಯಾದ RSS ಈ ದೇಶಕ್ಕೆ ಮಾರಕ ಆಗಿದೆ ಅಂತ ಅವ್ರು ಹೇಳಿದ್ರೆ ಇಟ್ ಇಸ್ ನಾಟ್ ಅ ಶೇಮ್ ಟು ಅಸ್. ಪ್ಲೀಸ್ ಸರ್. ಸಂಘ ಅನ್ನೋದು ಇಲ್ಲ ಅನ್ನೋದಾದ್ರೆ ಸದಸ್ಯತ್ವ ಪ್ರಶ್ನೆನೇ ಬರೋದಿಲ್ಲ, ಬರೋದಿಲ್ಲ. ಆದ್ರೆ ಆಕ್ಟಿವ್ ಪಾರ್ಟ್ ಇನ್ ದಟ್ ಐ ಆಮ್ ನಾಟ್ ಎ ಮೆಂಬರ್. ಒಂದು
NGO ಅಥವಾ ಒಂದು ಸಂಘ ಅನ್ನೋದು ಇಲ್ಲ ಅನ್ನೋದಾದ್ರೆ ಸದಸ್ಯತ್ವದ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತೇನೆ. ಇದು ಕೂಡ ಇಟ್ ಇಸ್ ಅ ಪಾಯಿಂಟ್ ಆಫ್ ಡಿಸ್ಪ್ಯೂಟ್. ಹಾಗಾದ್ರೆ ನಿಮಗೆ ಇಷ್ಟು ಲಕ್ಷಾಂತರ ಮಂದಿ ಸದಸ್ಯರು ಹೇಗಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು, ಈಗ ಅವ್ರು ಹೇಳೋದು ಹಾಗೇನೆ, ನಾವು 100 ವರ್ಷ ಆಯ್ತು ಆಗೈತಿ. ನಂದಿದ್ದೆ ಪ್ರಶ್ನೆ, ನಮ್ಮದೇ RSS ಇಲ್ಲೇ ಹುಟ್ಟಿದೆ, ಭಾಳ ಸಂತೋಷ, ಭಾಳ ಗೌರವ ಕೊಡ್ತೀನಿ. ಕೆನಡಾದಲ್ಲಿ ರಿಜಿಸ್ಟರ್ ಮಾಡಿದ್ರಿ, ನಾಳೆ ಏನೋ ಹೆಚ್ಚು ಕಮ್ಮಿ ಆಯಿತು, ಕೆನಡಾದವರು ಹೇಳ್ತಾರೆ ಇಂಡಿಯಾದ RSS ಇಂದ ನಮ್ಮ ದೇಶಕ್ಕೆ ತೊಂದರೆ ಆಗಿದೆ ಅಂದರೆ ನಾವೆಲ್ಲರೂ ಆನ್ಸರೇಬಲ್, 145 ಕೋಟಿ ಆನ್ಸರೇಬಲ್. ಇದಕ್ಕೆ ಯಾರು ಉತ್ತರ ಕೊಡೋರು? ಯಾಕೆ? ಒಂದು ಎರಡನೇದು ಅವ್ರು ಹೇಳಿದ್ರು, ಏನೋ ಹಳ್ಳಿಗಳಲ್ಲಿ ಸಂಘ ಮಾಡ್ಕೊಳ್ತಾರೆ, ಗುಂಪು ಕೊಡ್ತಾರೆ. ತಮ್ಗೆ ಗೊತ್ತಿರಲಿ, ಅವ್ರಿಗೂ ಹೇಳ್ತಾ ಇದ್ದೀನಿ ಸರ್, ಚಿಟ್ ಫಂಡ್ ನಡೆಸ್ತಾರೆ ಹಳ್ಳಿಗಳಲ್ಲಿ, 50 ರೂಪಾಯಿ 100 ರೂಪಾಯಿ ಮಹಿಳೆಯರಲ್ಲ, ಚಿಟ್ ಫಂಡ್ ನಡೆಸಿ ಮೋಸ ಕಾನೂನು ಬಂದಿದೆ ಈಗ. ಅದನ್ನು ಗೌರ್ಮೆಂಟ್ ದುಡ್ಡು ಕೊಡ್ತಾರೆ ಚಿಟ್ ಫಂಡ್ಗೆ. ನಾನು ನಮ್ಮ ಪಕ್ಕದ ಮನೆಯವ್ರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಾವೇ ತೇರಿ ಚಿಟ್ ಫಂಡ್, ಪಟಾಕಿ ಚಿಟ್ ಫಂಡ್ ಈಗ ಮುಚ್ಕೊಂಡು ರಿಜಿಸ್ಟರ್ ಮಾಡ್ಬೇಕು. ಅದಕ್ಕೆ ಚಿಟ್ ಫಂಡ್ ಗೌರ್ಮೆಂಟ್ ಅಲ್ಲ, ನಮ್ಮ ಮನೆ ಅಕ್ಕಪಕ್ಕ ಅಣ್ಣ ತಮ್ಮಂದಿರದೆ. ಚಿಟ್ ಫಂಡ್ ನೋಡ್ಬೇಕಾದ್ರೆ ರಿಜಿಸ್ಟರ್ ಮಾಡ್ಬೇಕು ನೀವು. ಆನ್ಸರೇಬಲ್ ಟು ಕೋರ್ಟ್, ಆನ್ಸರೇಬಲ್ ಟು ಕಾನೂನು. ಆ ಹಳ್ಳಿಯಲ್ಲಿ ಉದಾಹರಣೆ ಕೊಟ್ಟರೆ, ಒಂದು ಕಾಲೋನಿಯಲ್ಲಿ 10 ಮನೆ ಸೇರಿ ಒಂದು ಪಟಾಕಿ ಚಿಟ್ ಮಾಡೋನು ಒಬ್ಬ ಚಿತ್ರ ರಿಜಿಸ್ಟರ್ ಆಗ್ತಾನೆ ಅಂದಮೇಲೆ ನೀವು ರಿಜಿಸ್ಟರ್ ಮಾಡಬಾರ್ದು ಅನ್ನೋದು ಇದೆಷ್ಟು ದುರುದ್ದೇಶ. ಆಮೇಲೆ ನೀವು ಮಾಡಲಾಗಿರ್ಬೇಕು ಸ್ವಾಮಿ. ನಾವು ಈ ದೇಶದ ಒಬ್ಬ ಸಣ್ಣ ಹುಡುಗಾಗಿ ಎಕ್ಸ್ಪೆಕ್ಟ್ ಮಾಡ್ತೀನಿ. RSS 100 ವರ್ಷ ಆಗಿದೆ, ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ, ಗೊತ್ತಿಲ್ದೋ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ನೀವು ರೋಲ್ ಮಾಡಲ್ ಆಗಿರಬೇಕು. ನಿಮ್ಮನ್ನು ನೋಡ್ಕಲಿ. ನೀವು ಈಗ ನಾವು ಮಾಡ್ಕೊಂಡಿದ್ದೀವಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್, ನಮಗೆ ಗೊತ್ತಿದೆ, ನನಗೆ ಗೊತ್ತಿದೆ. ನಾನು ಪೋಸ್ಟ್ ಏಜೆಂಟ್ ಮಾಡ್ಕೊಂಡು ಬಂದಿರೋ ಹುಡುಗ, ನನಗೆ ಗೊತ್ತಿದೆ ಏನೇನು, ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ಹೋಗುತ್ತೆ. ಆದರೆ ಅಕೌಂಟಬಿಲಿಟಿ ಇಲ್ಲ. ನಾಳೆ ಬೆಳಿಗ್ಗೆ ಇನ್ನೊಂದು ಯಾವುದೋ ದುರುದ್ದೇಶದಿಂದ ಈ ಥರ ಒಂದು ಮಾಡ್ಕೊಂಡು ಈ ದೇಶದಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆಗ್ಬಿಟ್ರೆ ಯಾರು ಆನ್ಸರೇಬಲ್ಲು? ಈ ದೇಶ ಏನು ಹಿರಿಯ ರಾಜೇಂದ್ರ ಸಾಹೇಬ್ರು ಹೇಳ್ದಂಗೆ ಈ ಸ್ವತಂತ್ರ ಈ ದೇಶನ ಹೆಂಗ್ ಕಟ್ಟಿರೋದು, ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ. ಆ ಡೈನಾಸ್ಟಿ ಎಲ್ಲೋಗ್ಬೇಕು ಅಂತ ಚಿತ್ರ ಆಗೋದಿಲ್ವ ಈ ದೇಶ? ಅಲ್ಲ, ನೀವು ಕರೆಕ್ಟ್, ನಿಮ್ಮ ಆತಂಕ ಹೌದು, ಪರಿಹಾರ ಇಷ್ಟೇ. ಕಾನ್ಸ್ಟಿಟ್ಯೂಷನ್ ನ್ಯಾಯ. ಈಗ ಕಾನೂನು ಪ್ರಕಾರ ನೀವು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ RSS ನಿಂದ ಏನಾಗಿದೆ ದೇಶದಲ್ಲಿ ಮಾರಕ, ಅದ್ರ ಬಗ್ಗೆ ಒಂದು ಪ್ರಶ್ನೆ. ಯಾಕೆ RSS ಟಾರ್ಗೆಟ್? ಇರುವ ಜ್ವಲಂತ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು RSS ಅನ್ನ ಬ್ಯಾನ್ ಮಾಡಲೇಬೇಕು ಅಂತ ಶಪಥ ಮಾಡಿರೋದಕ್ಕೆ ಕಾರಣ ಏನ್? ಭಯೋತ್ಪಾದಕ ಚಟುವಟಿಕೆ ಮಾಡ್ತಿದ್ದಾರಾ? ದೇಶಕ್ಕೆ ಮಾರಕ ಆಗಿದೆಯಾ? ಅಲ್ಲಿಂದ ಏನಾದ್ರೂ ಯುವ ಸಮೂಹವನ್ನ ಮಟ್ಟ ಹಾಕೋ ಕೆಲಸಗಳಾಗ್ತಾ ಇದೆಯಾ? ಏನಾಗಿದೆ? ಏನ್ ಮಾರಕ ಆಗಿದೆ ದೇಶಕ್ಕೆ ಅನ್ನೋ ಪ್ರಶ್ನೆ ಅಲ್ವಾ? ಮಾರಕ ಆಗಿರುವಂತಹ ವಿಷಯಗಳು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸಾಕಷ್ಟಿದೆ. ಅದ್ರ ಬಗ್ಗೆ ಗಮನ ಕೊಡೋದ್ ಬಿಟ್ಟು ಯಾಕೆ RSS ಅನ್ನೋದು ಪ್ರಶ್ನೆ. ಕಾನೂನು ಪ್ರಕಾರ ಮಾತಾಡಿ ಸರ್, ಪ್ರಶ್ನೆ ಮಾಡಿ ತಪ್ಪೇನಲ್ಲ. ರಾಜೇಂದ್ರ ಸರ್ ಹೇಳಿದ್ರು ನೀವು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು, ಕೋರ್ಟ್ ಕಟಕಟೆಯಲ್ಲಿ ತೀರ್ಮಾನ ಆಗಬೇಕು ಅಂತ. ಅದನ್ನ ಓಪನ್ ಆಗಿ ಬಿಟ್ಬಿಟ್ಟು ನೀವು ಮಾಧ್ಯಮಗಳ ಮುಂದೆ ಬರ್ತೀರಿ, ಸ್ಟೇಟ್ಮೆಂಟ್ ಕೊಡ್ತೀರಿ, ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ ಅಂತ ಆದ್ರೆ ಯಾಕೆ? ಪ್ರಜಾಪ್ರಭುತ್ವ ದೇಶದಲ್ಲಿ ಬರ್ತೀನಿ, ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ತೀನಿ. ಜವಾಬ್ದಾರಿ ಏನು ಅಂತ ಇಂಪಾರ್ಟೆಂಟ್. ದೇ ಶುಡ್ ಡಿಸ್ಕ್ಲೋಸ್ ಫ್ರಂಟ್ ಆಫ್ ಪೀಪಲ್ ಅಲ್ವಾ? ಆಮೇಲೆ ಕೋರ್ಟ್ ಹೋಗೋಣ, ಆಮೇಲೆ ಕೋರ್ಟ್ ಹೋಗೋಣ. ನೀವು ಈಗ ಅವ್ರು ಏನ್ ಹೇಳ್ತಾರೆ ಮೇಡಮ್ ಅವ್ರು ಏನ್ ಹೇಳ್ತಾರೆ, ಈ ದೇಶದ ಪ್ರಧಾನಮಂತ್ರಿ ಕೂಡ RSS ಇಂದ ಹೋಗಿರೋದಂತಲೇ. RSS ಅಂತ ಅಂದ್ರೆ ಇದು ರಿಜಿಸ್ಟರ್ ಆಗಿಲ್ಲ ಅಂತ ಅಂದ್ರೂ ಕೂಡ ಇದರ ಅಡಿಯಲ್ಲಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ವಿದ್ಯಾರ್ಥಿಗಳ ಸಂಘಟನೆ ABVP ರಿಜಿಸ್ಟರ್ ಆಗಿದೆ, ಬಟ್ RSS ಮುಖವಾಣಿ ತರ ಕೆಲಸ ಮಾಡುತ್ತೆ. ರೈತರಿಗೆ ಸಂಬಂಧಪಟ್ಟಂತ ಒಂದು ಅತಿ ದೊಡ್ಡ ಸಂಘಟನೆ, ಅದು ಕೂಡ RSS ಅಂಡರಲ್ಲೇ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. 800ಕ್ಕೂ ಹೆಚ್ಚು ಚಿಕ್ಕ ಪುಟ್ಟ ಸಂಘಟನೆಗಳು RSS ಮುಖವಾಣಿ ತರ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ರಿಜಿಸ್ಟರ್ ಆಗಿರೋದು. ತಡ್ರಿ, RSS ಗೂ ನಿಮ್ಗೂ ಏನೊಂದು ಸಂಬಂಧ ಅಂತ ಕೇಳಿದ್ರೆ ಕಾಗದ ಪತ್ರದಲ್ಲಿ ಯಾವ ಲೆಕ್ಕನೂ ಇಲ್ಲ, ದಾಖಲೆಗಳು ಅವ್ರ ಹತ್ರ ಇಲ್ಲ. ಒಟ್ನಲ್ಲಿ RSS ಅಂಡರಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಕೆಲವರು ಹೇಳ್ತಾರೆ.